ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇಂಗ್ಲೀಷ್ ಬಗ್ಗೆ ಸ್ಟ್ರಾಟಜಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಮಾಡಬೇಕಿತ್ತು, ಬಟ್ ಅದು ವೀಡಿಯೋ ಲೆಂತಿ ಆಯಿತು ಅಂತ ಇನ್ನೊಂದು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಇದು ಏನಂದರೆ ಇಂಗ್ಲೀಷ್ ಯಾವ ಥರ ಸಬ್ಜೆಕ್ಟ್ ಅಂದರೆ ನಿಮಗೆ ಅರ್ಥ ಆದರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಅರ್ಥ ಆಗಿಲ್ಲ ಅಂದರೆ ಇದರಷ್ಟು ಕಷ್ಟವಾದ ಸಬ್ಜೆಕ್ಟ್ ಬೇರೆದಿಲ್ಲ. ಹಂಗಂತ ನಾನು ಹೆದರಿಸ್ತಾ ಇಲ್ಲ ನಿಮಗೆ. ಅರ್ಥ ಮಾಡಿಕೊಂಡ್ರೆ ಇದರಂಥ ಈಸಿ ಸಬ್ಜೆಕ್ಟ್ ಇನ್ನೊಂದಿಲ್ಲ ಆ್ಯಕ್ಚುಲಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ. ನಂದು ಸ್ಟಾರ್ಟಿಂಗಲ್ಲಿ ನಾನು ಫೇಸ್ ಮಾಡಿದ್ದೀನಿ ಕಷ್ಟನ, ಯಾಕಂದರೆ ನಾನು ಬೇಸಿಕಲಿ ಕನ್ನಡ ಮೀಡಿಯಮ್, ದೆನ್ ಸೈನ್ಸಿಗೆ ಶಿಫ್ಟ್ ಆದಮೇಲೆ ನಾನು ಇಂಗ್ಲೀಷ್ ಕಲ್ತಿರೋದು. ಸೊ ಇಂಗ್ಲೀಷ್ ಟಫ್, ಬಟ್ ಕಲಿತ್ರೆ ಈಸಿ ಆಗುತ್ತೆ. ನಂದು ಇತ್ತೀಚೆಗೆ ಮಾರ್ಕ್ಸ್ ಚೆನ್ನಾಗಿ ಬರೋಕ್ಕೆ ಶುರು ಆಗಿದೆ. ಸೊ ನಾನು ಏನು ಮಾಡಿದೆ, ನಂದು ಏನಿತ್ತು ಸ್ಟ್ರಾಟಜಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಏನಂದರೆ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಒಂದು ಸೆಂಟೆನ್ಸ್ ಬರೆದ್ರೆ ಅದರಲ್ಲಿ ಏನೇನು ಯಾವ್ದ್ಯಾವುದು ಅಂತ ಗುರ್ತಿಸೋಕ್ಕೆ ನಿಮಗೆ ಐಡಿಯಾ ಬರಬೇಕು. ಸೊ ಬೇಸಿಕ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ, ಅದರಲ್ಲಿ 8 ಬರುತ್ತೆ. ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಆ್ಯಂಡ್ ವರ್ಬ್ ಆಗಿರ್ಬೋದು, ಅಥವಾ ಅಡ್ಜೆಕ್ಟಿವ್ ಆಗಿರ್ಬೋದು, ವರ್ಬ್, ಆಡ್ವರ್ಬ್, ಆ್ಯಂಡ್ ಅದಕ್ಕಿಂತ ಮುಂಚೆ ಪ್ರಿಪೋಸಿಷನ್ ಬರುತ್ತೆ, ಆ್ಯಂಡ್ ಕಂಜಂಕ್ಷನ್ ಬರುತ್ತೆ, ಇನ್ನೊಂದು ಇಂಟರ್ಜಂಕ್ಷನ್ ಅಂತ ಬರುತ್ತೆ. ದಟ್ ಈಸ್ ನಾಟ್ ದಟ್ ಮಚ್ ಆಫ್ ಇಂಪಾರ್ಟೆಂಟ್. ಫಸ್ಟ್ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಇದೆಲ್ಲ ಏನು ಅಂದರೆ ನಿಮಗೆ ಗೊತ್ತಿರಬೇಕು. ನಮ್ಮದು ಕನ್ನಡದ್ದು ಏನು ಗ್ರಾಮರಲ್ಲಿ ಅಂದರೆ ಕರ್ತೃ, ಕರ್ಮ ಆ ಥರ ಬರುತ್ತಲ್ವ, ಆ ಥರ ಇದು. ನೌನ್ ಅಂದರೆ ನಿಮ್ಮ ಹೆಸರು, ಪ್ಲೇಸ್, ಆ ಥರ. ಹೆಸರು ಅಂದರೆ ಈಗ ನನ್ನ ಹೆಸರು ಭೂವಿ, ಭೂವಿ ಈಸ್ ನೌನ್. ಭೂವಿ ನೀವು ಪ್ರತಿ ಸೆಂಟೆನ್ಸಲ್ಲೂ ಭೂವಿ 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 ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಆವಾಗ ಭೂವಿ ಬದಲು ಶಿ ಅಂತ ಯೂಸ್ ಮಾಡ್ತೀವಿ. ದೆನ್ ಶಿ ವಿಲ್ ಬಿ ಪ್ರೊನೌನ್. ಓಕೆ, ನೌನ್ ಆಯಿತು, ಪ್ರೊನೌನ್ ಆಯಿತು. ನೌನ್ ಹೆಂಗಿದೆ, ಭೂವಿ ಹೇಗೆ ಮಾತಾಡ್ತಾಳೆ, ಭೂವಿ ಹೆಂಗಿದ್ದಾಳೆ, ಅದನ್ನು ಹೇಳೋದು ಅಡ್ಜೆಕ್ಟಿವ್. ನೌನ್ನ ನೀವು ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ ಆಗುತ್ತೆ. ಇದು ನೌನ್, ಪ್ರೊನೌನ್ ಮತ್ತು ಅಡ್ಜೆಕ್ಟಿವ್ ಬಗ್ಗೆ ಆಯಿತು. ವರ್ಬ್ ಅಂದರೆ ಇವಾಗ ಒಂದು ಸೆಂಟೆನ್ಸಲ್ಲಿ ರಾಮ ಕಾಡಿಗೆ ಹೋಗುತ್ತಿದ್ದಾನೆ ಈಸ್ ವರ್ಬ್. ಅಂದರೆ ಏನು ಕರ್ಮ, ಏನು ಕೆಲಸ ಮಾಡ್ತಾ ಇದ್ದಾನೆ, ರನ್ನಿಂಗ್, ಈಟಿಂಗ್, ಸ್ಲೀಪಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಇದು ವರ್ಬ್ ಆಗುತ್ತೆ. ಆ್ಯಂಡ್ ವರ್ಬ್ ಹೆಂಗೆ ಹೋಗ್ತಾ ಇದ್ದಾನೆ, ಹೌ ಈಸ್ ರನ್ನಿಂಗ್ ಫಾಸ್ಟ್ಲಿ. ಓಕೆ, ಶಿ ಈಸ್ ರನ್ನಿಂಗ್ ಕ್ವಿಕ್ಲಿ, ಶಿ ಈಸ್ ಸಿಂಗಿಂಗ್ ಬ್ಯೂಟಿಫುಲಿ. ದೀಸ್ ಆರ್ ವರ್ಬ್ ಆ್ಯಂಡ್ ಆಡ್ವರ್ಬ್ ಆಗುತ್ತೆ. ನೆಕ್ಸ್ಟು ಪ್ರಿಪೋಸಿಷನ್ ಒಂದು ವಸ್ತು ಎಲ್ಲಿದೆ ಅನ್ನೋದನ್ನು ನಾವು ಹೇಳಬೇಕಂದ್ರೆ ಅದು ಪ್ರಿಪೋಸಿಷನ್ ಆಗುತ್ತೆ. ಕಂಜಂಕ್ಷನ್ 2 ವರ್ಡ್ ಇದೆ ಅಥವಾ 2 ಸೆಂಟೆನ್ಸ್ ಇದೆ, ಅದೆರಡನ್ನೂ ಜೋಡಿಸ್ಬೇಕು. ಇವಾಗ ನಾನು ಮತ್ತು ನೀನು, ಮತ್ತು ಈಸ್ ಕಂಜಂಕ್ಷನ್. ಯು ಆ್ಯಂಡ್ ಐ, ರಾಮ ಮತ್ತು ಶ್ಯಾಮ, ಸೊ ರಾಮ್ ಆ್ಯಂಡ್ ಶ್ಯಾಮ್, ಅದು ಕಂಜಂಕ್ಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕಂಜಂಕ್ಷನ್ ಆಗುತ್ತೆ. ಆ್ಯಂಡ್, ಬಟ್ ಆ ಥರದ್ದು ವರ್ಡ್ಸ್ ಕಂಜಂಕ್ಷನ್ ಆಗುತ್ತೆ. ಇದು ಬೇಸಿಕ್. ಇದ್ರ ಬಗ್ಗೆ ಐಡಿಯಾ ಇದ್ದರೆ ನಿಮಗೆ ನೆಕ್ಸ್ಟ್ ಗ್ರಾಮರ್ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಇದನ್ನು ತರುಣ್ ಗ್ರೋವರ್ ಸರ್ ಅಂತ, ಇವರು ಚೆನ್ನಾಗಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಈಚ್ ಒನ್ ಇವಾಗ ಹೇಳಿದ್ನಲ್ಲ ನಾನು, ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಅಡ್ಜೆಕ್ಟಿವ್ ಆಗಿರ್ಬೋದು, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇದು ಎಲ್ಲದ್ರದ್ದು ಒಂದೊಂದು ವೀಡಿಯೋ, ಈಚ್ ಕಾನ್ಸೆಪ್ಟ್ ಮೇಲೆ ಒಂದೊಂದು ವೀಡಿಯೋ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಅದನ್ನು ತುಂಬ ತಿಳ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅದೆಲ್ಲನೂ ಒಂದೇ ವೀಡಿಯೋದಲ್ಲಿ 1.5 ಅದು ಒಂದು ವೀಡಿಯೋ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಸೊ ನೀವು ಒಂದ್ಸರಿ ಈ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಅಂತ. ಆ್ಯಂಡ್ ನಾನು ಫೋರ್ಸ್ ಮಾಡ್ತಾಯಿಲ್ಲ ಗೈಸ್. ಕೆಲವರು ಯಾರಿಗೇನು ಇಷ್ಟ ಆಗುತ್ತೋ ಅದನ್ನೇ ನೋಡ್ಬೋದು, ಅದನ್ನ ಮಾಡಬಾರ್ದು, ನಾನು ಯಾರಿಗೂ ಹೇರಿಕೆ ಆಗ್ತಾಯಿಲ್ಲ ಇವ್ರದ್ದೇ ನೋಡಿ ಅಂತ. ಟ್ರೈ ಮಾಡಿ, ಯಾಕಂದರೆ ಇವರಿಂದ ನನಗೆ ಹೆಲ್ಪ್ ಆಗಿದೆ. ಸೊ ನಾನು ಇದನ್ನು ನಿಮಗೆ ಅಡ್ವೈಸ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಇವ್ರನ್ನ ರೆಫರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನಿಮಗೆ ಇದನ್ನೇ ಓದ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಓಕೆ, ಇದು ಬೇಸಿಕ್ ಆಫ್ ಇಂಗ್ಲೀಷ್. ನೆಕ್ಸ್ಟ್ ಬಂದು 120 ರೂಲ್ಸ್ ಆಫ್ ಗ್ರಾಮರ್ ಅಂತ ಹೇಳ್ಬಿಟ್ಟು, ಇದರಲ್ಲೇ ಅರೌಂಡ್ 120 ಡಿಫ್ರೆಂಟ್ ರೂಲ್ಸ್ ಬರುತ್ತೆ ಗ್ರಾಮರಲ್ಲಿ. ಅಂದರೆ ನೀವು ಫಸ್ಟ್ ಬೇಸಿಕ್ ಕಲ್ತಾದಮೇಲೆ ನಿಮಗೆ ಯಾವುದ್ಯಾವುದು ಗ್ರಾಮರ್, ಅದರಲ್ಲಿ ಏನೇನು ಡಿಫ್ರೆಂಟ್ ಇದೆ ರೂಲ್ಸ್ಗಳು, ಅದು ನಿಮಗೆ ಎರರ್ ಡಿಟೆಕ್ಷನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಎರರ್ ಡಿಟೆಕ್ಷನ್ದು ನಿಮಗೆ ಸ್ಟ್ರಾಂಗ್ ಆಗಬೇಕು ಅಂದರೆ ಬೆಟರ್ ನೀವು 120 ರೂಲ್ಸ್ ಆಫ್ ಗ್ರಾಮರ್ನ
ಫಸ್ಟು ರೀಡ್ ಮಾಡಬೇಕು. ಇಟ್ಸ್ ಲೆಂತಿ. ಇವಾಗ ನೀವು ನಿಮಿಷ ಮ್ಯಾಮ್ದು ಒಂದು ವೀಡಿಯೋ ತೊಗೊಂಡ್ರೆ 120 ರೂಲ್ಸ್ ಆಫ್ ಗ್ರಾಮರ್ ಅರೌಂಡ್ 19 ಮಿಲಿಯನ್ ವ್ಯೂಸ್ ಇದೆ ಇದಕ್ಕೆ. ಇದರಲ್ಲಿ ಅಂದರೆ 11.5 ಅವರ್ ಇದೆ ವೀಡಿಯೋ. ನಿಮಗೆ ಒಂದಿನ ಮಾಡೋಕ್ಕಾಗತ್ತಾ? ನೋ ಚಾನ್ಸೇ ಇಲ್ಲ. ಇದನ್ನು ನೀವು ಒಂದು ದಿನದಲ್ಲಿ ಕವರ್ ಮಾಡ್ತೀರಾ ಅನ್ನೋಕ್ಕೆ. ಸೊ ಏನು ಮಾಡಿ ಅಂದರೆ ಒಂದು ದಿನಕ್ಕೆ 2 to 3 ರೂಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಇವತ್ತು ನೀವು ಐದರ್ ಆರ್, ನೈದರ್ ನಾರ್, ಬಿಟ್ವೀನ್ ಆ್ಯಂಡ್ ಇವೆಲ್ಲ ಒಂಥರ ಏನು ಪೇರ್ ಅಪ್. ಈ ವರ್ಡ್ ಐದರ್ ಬಂದರೆ ನೀವು ಆರ್ನೇ ಯೂಸ್ ಮಾಡಬೇಕು, ದಟ್ ಈಸ್ ರೂಲ್. ನೈದರ್ ಬಂದರೆ ನಾರ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಿಟ್ವೀನ್ ಮತ್ತು ಆ್ಯಂಡ್ ಒಂದೇ ಸೆಂಟೆನ್ಸಲ್ಲೇ ಇದ್ರ ಜೊತೆಗೆ ಇದನ್ನೇ ಯೂಸ್ ಮಾಡಬೇಕು. ಬಿಟ್ವೀನ್ ಜೊತೆಗೆ ನೀವು ಆರ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದಿಷ್ಟು ರೂಲ್ಸ್ಗಳಿರುತ್ತೆ. ಎರರ್ ಡಿಟೆಕ್ಷನ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದೊಂದು ರೂಲ್ಸ್ನ ನೀವು ಒಂದು ದಿನಕ್ಕೆ 2 to 3 ರೂಲ್ಸ್ನ ಓದ್ಕೊಂಡ್ರೆ ನೀವು ಅರೌಂಡು ಎಷ್ಟು 45 to 60 ಡೇಸಲ್ಲಿ ನೀವು ಈ ಒಂದು ಏನು ಗ್ರಾಮರ್ ರೂಲ್ಸ್ 120 ರೂಲ್ಸ್ ಆಫ್ ಗ್ರಾಮರ್ನ ನೀವು ಕವರ್ ಮಾಡ್ಬೋದು. ನಿಮಗೆ ಒಂದು ಫಸ್ಟ್ ಡೇ ಓದಿದ್ದು ನಿಮಗೆ ಥರ್ಡ್ ಡೇಗೆ ನೆನಪಿರುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೆನಪೇ ಇರೋಲ್ಲ. ಸೊ ಏನು ಮಾಡಬೇಕು, ನೀವು ಫಸ್ಟ್ ದಿನ ನೀವು 2 to 3 ರೂಲ್ಸ್ನ ಓದಿರ್ತೀರಲ್ವ, ಅದನ್ನು ಥರ್ಡ್ ಡೇ ಇನ್ನೂ ಡಿಫ್ರೆಂಟ್ ರೂಲ್ಸ್ನ ಓದ್ತಾ ಇರ್ತೀರಲ್ವ, ಅವತ್ತು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಸ್, ಇದು ಕಷ್ಟ ಆಗುತ್ತೆ. 120 ರೂಲ್ಸ್ ಆಫ್ ಗ್ರಾಮರ್ನ ನೀವು ನೆನಪಿಟ್ಕೊಂಡು ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಕಷ್ಟ ಆಗುತ್ತೆ, ಬಟ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಕೋಬೇಕು ಅಂದರೆ ಈ ಒಂದು 120 ರೂಲ್ಸ್ ಆಫ್ ಗ್ರಾಮರ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಮ್ಯಾಮ್ದು ಇದೇನು 11 ಅವರ್ ಒಂದೇ ಸೆಟ್ಟಲ್ಲಿ ಅವ್ರು ಮುಗಿಸಿಲ್ಲ. ಅವರು ಒಂದೊಂದು ರೂಲ್ಸ್ನ ಒಂದೊಂದು ದಿನ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಪ್ರಿಫರೇಬಲಿ ಯಾವ ಥರ ಆಗುತ್ತೆ, ಮೇ ಬಿ ಮ್ಯಾಮ್ ಹೊಸದಾಗೂ ಮಾಡಬೇಕು ಅಂತ ಆ್ಯಕ್ಚುಲಿ ಹೋದ ಮಂತ್ ಅಥವಾ ಯಾವಾಗೋ ಹೇಳಿದ್ದಾರೆ. ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಲೂ ಇದ್ದಾರೆ 120 ರೂಲ್ಸ್ ಆಫ್ ಗ್ರಾಮರ್. ನಿಮಗೆ ಅದನ್ನು ಕಾಯೋ ತನಕ ಟೈಮ್ ಇಲ್ಲ ಅಂದರೆ ಯು ಕ್ಯಾನ್ ವಾಚ್ ಇವತ್ತಿಂದನ ಅಥವಾ ನಾಳೆನ. ಕೆಲವರು ಆಲ್ರೆಡಿ ಮಾಡ್ತಾ ಇರ್ತೀರಾ ಅನಿಸುತ್ತೆ. ಇದು ಬೆಟರ್ ನಿಮ್ಮ 120 ರೂಲ್ಸ್ ಆಫ್ ಗ್ರಾಮರ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನಂದರೆ ವೊಕ್ಯಾಬ್ಯುಲರಿ ನಾವು ಹೇಗೆ ಅಂದರೆ ಡೈಲಿ ಬರ್ಕೋಬೇಕಾ, ನಾವು ಅದನ್ನು ನೋಟ್ಸ್ ಮಾಡಿಡಬೇಕಾ ಅಂತ. ನಾನೇನು ಮಾಡಿದೆ ಅಂದರೆ ನಾನು ಇನಿಷಿಯಲ್ ಡೇಸಲ್ಲಿ ನಾನು ನೋಟ್ಸ್ ಮಾಡಿದ್ದೀನಿ. ಟು ಬಿ ಹಾನೆಸ್ಟ್, ನೋಟ್ಸ್ ಮಾಡಿದ್ದೀನಿ. ಡೈಲಿ ಒಂದು 10 ವರ್ಡ್ಸ್ ಇರುತ್ತೆ, 10ರಿಂದ 15 ವರ್ಡ್ಸ್ ಇರುತ್ತೆ. ಹಂಗೆ ಮಾಡಿ ನಂದು ಒಂದು 2 ಮಂತ್ಸಲ್ಲಿ ನಂದೊಂದು ದೊಡ್ಡ ನೋಟ್ಬುಕ್ಕು ಕಂಪ್ಲೀಟ್ ಆಯಿತು. ನಾನು ರಿಪೀಟ್ ಓದ್ತಾ ಇದ್ನ ಅದನ್ನ? ಇಲ್ಲ, ಓದ್ತಾ ಇರಲಿಲ್ಲ. ನಾನು ಸುಮ್ಮನೆ ಬರ್ದು ಇಡ್ತಾ ಇದ್ದೆ ಹೊರತು ಅದನ್ನು ಯಾವತ್ತೂ ಓದಲೇ ಇಲ್ಲ ನಾನು ರಿಪೀಟು. ಸೊ ನಾನು ನೆಕ್ಸ್ಟು ಬೇರೆಯವರು ಅಂದರೆ ಬೇರೆ ಹಿಂದಿಯವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ನಾನು ಅವ್ರದ್ದು ನೋಡಿದಾಗ ಗೊತ್ತಾಯಿತು, ಅವರು ನಿಮಿಷ ಮ್ಯಾಮ್ದು ಜಸ್ಟ್ ಅವ್ರದ್ದು ಡೈಲಿ ಎಡಿಟೋರಿಯಲ್ಸ್ ಇರುತ್ತಲ್ವ, ಅದನ್ನು ಅವರು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮ್ಯಾಮ್ ಡೈಲಿ ಬೆಳಿಗ್ಗೆ ಕೆಲವರು ಲೈವ್ ಕೂಡ ನೋಡ್ತಾರೆ, ಕೆಲವರು ರೆಕಾರ್ಡೆಡ್ ನೋಡ್ತಾರೆ. ಅವ್ರು ಹೇಳಿದ್ದು ರೆಕಾರ್ಡೆಡ್ಡು. ಅವರು ಇವತ್ತು ಹಿಂದೂ ನ್ಯೂಸ್ ಪೇಪರಲ್ಲಿ ಯಾವುದ್ಯಾವುದು ವರ್ಡ್ಸ್ ಬರುತ್ತಲ್ವ, ವೆರಿ ಇಂಪಾರ್ಟೆಂಟ್ ವರ್ಡ್ಸ್, ಅದನ್ನು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಸಿಮಿಲರ್ ವರ್ಡ್ಸ್ ಯಾವುದ್ಯಾವುದಿದೆ ಅಂದರೆ ಅವರು ಅರೌಂಡ್ ಒಂದು ದಿನದಲ್ಲೇ ಅವರು ಒಂದು ರೆಸಿಲಿಯನ್ಸ್ ಅಂತ ಬಂದರೆ ಅದಕ್ಕೆ ಯೂಸ್ ಆಗುವಂಥ ಡಿಫ್ರೆಂಟ್ ಒಂದು ಸ್ಟ್ರೆಂತ್, ಸ್ಟ್ರಾಂಗ್, ಎಂಡ್ಯೂರೆನ್ಸ್, ಅಡ್ಯಾಪ್ಟಬಿಲಿಟಿ, ಆ ಥರ ಒಂದೇ ದಿನದಲ್ಲಿ ಒಂದು ವರ್ಡಿಗೆ ಅಷ್ಟು ಹೇಳ್ಕೊತಾ ಹೋಗ್ತಾರೆ. ಹೌದು, ಸ್ಟಾರ್ಟಿಂಗಲ್ಲಿ ಇದೇನಪ್ಪ ಹಿಂಗೆ ಚಿತ್ರಾನ್ನ ಮೊಸರನ್ನ ಥರ ಅನಿಸ್ತಾ ಇದೆ ಇದು ವೊಕ್ಯಾಬ್ಯುಲರಿ ಅಂತ ಅನಿಸುತ್ತೆ. ನಿಜವಾಗ್ಲೂ ಹಾನೆಸ್ಟ್ ಒಪಿನಿಯನ್ ಇದು, ಅನಿಸುತ್ತೆ. ಹೋಗ್ತಾ ಏನಾಗುತ್ತೆ ಅಂದರೆ ಮ್ಯಾಮ್ ನೆಕ್ಸ್ಟು ಒಂದು 2 ವೀಕ್ಸ್ ಆದಮೇಲೆ ಮ್ಯಾಮ್ ಇದೇ ವರ್ಡ್ನ ನೀವು ರೆಸಿಲಿಯನ್ಸ್ ಅಂತ ಅವರೇನಾದ್ರು ಅಲ್ಲಿ ನೋಟ್ಸಲ್ಲಿ ಹಿಂದೂ ಪೇಪರಲ್ಲಿ ಅವತ್ತು ಬಂದಿತ್ತು ಅಂತ ಅಂದ್ಕೊಳ್ಳಿ, ಮ್ಯಾಮ್ ಜೊತೆಗೆ ನಾವು ಹೇಳೋಕ್ಕೆ ಶುರು ಮಾಡ್ಕೊತೀವಿ ಒಟ್ಟಿಗೆ ಮ್ಯಾಮ್ ಜೊತೆಗೆ. ಓಕೆ, ಸ್ಟ್ರೆಂತ್, ಸ್ಟ್ರಾಂಗ್, ಅಡ್ಯಾಪ್ಟಬಿಲಿಟಿ, ಎಂಡ್ಯೂರೆನ್ಸ್. ಮ್ಯಾಮ್ ಬರೀತಾ ಹೋದಾಗ ನಾವು ಅವ್ರ ಜೊತೆ ಹೇಳೋ ಅಷ್ಟು ನಮಗೆ ಇಂಪ್ರೂವ್ ಆಗುತ್ತೆ 1 2 to 3 ವೀಕ್ಸಲ್ಲಿ. ಸೊ ಹೌದು, ಸ್ಟಾರ್ಟಿಂಗಲ್ಲಿ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಹೋಗ್ತಾ ಏನಾಗುತ್ತೆ, ಮ್ಯಾಮ್ ಜೊತೆಗೆ ನಾವು ಆ ವರ್ಡ್ಸ್ನ ಹೇಳೋಕ್ಕೆ ಶುರು ಮಾಡಿದಾಗ ನಮಗೆ ಓಕೆ ಈ ವರ್ಡಿಂದು ಇದು ಮೀನಿಂಗು ಅಂತ ಗೊತ್ತಾಗುತ್ತೆ.
ದ್ಯಾನ್ ನಂದು ಏನಂದರೆ ಒಂದು ನೋಟ್ಸ್ ದಿನ ಒಂದೊಂದು 10 ವರ್ಡ್ಸ್ನ ಬರೆದು ನೋಟ್ಸಲ್ಲಿ ಇಡೋದಕ್ಕಿಂತ ಮ್ಯಾಮ್ದು ಡೈಲಿ ಓಕೆ ನೀವು ಟೀ ಕುಡಿಬೇಕಾರೋ ಅಥವಾ ಏನೋ ನ್ಯಾಪ್ಗೆ ಅಂತ ಒಂದು ಬ್ರೇಕ್ ತೊಗೊಂಡಿರ್ತೀರ ಆವಾಗಲೋ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆನೋ ಅದೊಂದಿಷ್ಟು ನಾನು ಅವ್ರದ್ದು 1 ಅವರ್ ಇರುತ್ತೆ ಎಡಿಟೋರಿಯಲ್ ಅನಾಲಿಸಿಸ್. ಅದು 1 ಅವರು ನೋಡಿ ಅಂತ ಹೇಳಲ್ಲ. ಅವ್ರದ್ದು ವರ್ಡ್ ಅನಾಲಿಸಿಸ್ ವೊಕ್ಯಾಬ್ಯುಲರಿದು ಇರುತ್ತೆ. ಒಂದು ಅರೌಂಡ್ 15 to 20 ಮಿನಿಟ್ಸ್ ಇರುತ್ತೆ ಅದು. ಅದನ್ನು ನೀವು ಡೈಲಿ ನೋಡಿ, ಜಸ್ಟು ನೋಡಿ, ಏನು ಬರ್ಕೊಳ್ಳೋದು ತುಂಬ ಪ್ರೆಷರ್ ತೊಗೊಂಡು ಬರ್ಕೊಂಡು ಕೂತ್ಕೊಳ್ಳೋದು ಮಾಡಬೇಡಿ. ನೋಡಿ ನೋಡ್ತಾ ಮ್ಯಾಮ್ ಜೊತೆಗೆ ನಮ್ಮದು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಸಿನೋನಿಮ್ ಆಗಿರ್ಬೋದು, ಇವಾಗ ರೆಸಿಲಿಯೆಂಟ್ಗೆ ಆಪೋಸಿಟ್ ವಿರುದ್ಧಾರ್ಥಕ ಪದ ಅಂತ ಹೇಳ್ತಾರೆ. ಇದೆಲ್ಲ ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ. ಇದಕ್ಕೆ ಆಪೋಸಿಟ್ ಬರೋದು ಆ್ಯಂಟೋನಿಮ್ಸ್. ಅದಕ್ಕೆ ಏನಂತಾರೆ ವಿರುದ್ಧಾರ್ಥಕ ಪದಕ್ಕೆ ಅದನ್ನು ಇರುತ್ತೆ. ವೀಕ್ನೆಸ್ ಆಗಿರ್ಬೋದು, ಇದಕ್ಕೆ ಏನೇನು ನಿಮಗೆ ಏನು ಆ್ಯಂಟೋನಿಮ್ಸ್ ಅಂದರೆ ವೀಕ್ನೆಸ್ ಆಗಿರ್ಬೋದು, ಫ್ರೆಜೈಲ್ ಆಗಿರ್ಬೋದು, ಇನ್ಫ್ಲೆಕ್ಸಿಬಲ್ ಆಗಿರ್ಬೋದು, ಸೆನ್ಸಿಟಿವಿಟಿ, ವಲ್ನರಬಿಲಿಟಿ, ಇದು ಅದಕ್ಕೆ ಏನು ಆ್ಯಂಟೋನಿಮ್ಸ್ ಆಗುತ್ತೆ. ಸೊ ಈ ಥರ ವೊಕ್ಯಾಬ್ಯುಲರಿನ ನಾನು ಹೆಂಗೆ ಇಂಪ್ರೂವ್ ಮಾಡಿಕೊಂಡೆ ಅಂತ ಅಂದರೆ ನಾನೇನು ಸಖತ್ತಾಗಿ ನಂದು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಲ್ಲ, ನನ್ನ ಸ್ವಲ್ಪ ಮಟ್ಟಿಗೆ ಹೆಂಗೆ ಇಂಪ್ರೂವ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಇದು ಹೇಳ್ತಾ ಇದ್ದೀನಿ. ವೊಕ್ಯಾಬ್ಯುಲರಿ ಇದು ಒಂದು ನೀವು ಈ ಥರ ಒಂದು ಏನು ಓದ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ನಾನು ಯಾರಿಗೂ ಹೇಳ್ತಲ್ಲಪ್ಪ. ಕೆಲವರು ನಾವು ಯಾಕೆ ಹಿಂಗೆ ಓದ್ಕೋಬೇಕು ಅಂತೆಲ್ಲ ಕೇಳೋರು ಇದ್ದಾರೆ. ಸೊ ಅದಕ್ಕೆ ನಂದು ಒಂದು ಏನೋ ಅಡ್ವೈಸ್ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ರೀಡಿಂಗ್ ದ ಎಡಿಟೋರಿಯಲ್ಸ್. ನಾನು ಯಾವಾಗಲೂ ಹೇಳೋ ಥರ ಫಸ್ಟಿಗೆ ನೀವು ಡೇ 1ಗೆ ನೀವು ಹೋಗ್ಬಿಟ್ಟು ಹಿಂದೂ ಪೇಪರ್ ಇಟ್ಕೊಂಡು ಎಡಿಟೋರಿಯಲ್ಸ್ ಓದ್ತೀನಿ ಅಂದರೆ ನಿಮಗೆ ಏನೂ ಅರ್ಥ ಆಗೋಲ್ಲ. ಟು ಬಿ ಹಾನೆಸ್ಟ್ ಏನೂ ಅರ್ಥ ಆಗೋಲ್ಲ. ಬಿಕಾಸ್ ನಾನು ಇವತ್ತು ಹಿಂದೂ ನ್ಯೂಸ್ ಪೇಪರ್ ತೆಗೆದುಬಿಟ್ಟು ಎಡಿಟೋರಿಯಲ್ಸ್ ಓದ್ತೀನಿ ಅಂತ ಕೂತ್ಕೊಂಡೆ. ಏನಂದರೆ ಏನೂ ಅರ್ಥ ಆಗಲಿಲ್ಲ ನನಗೆ. ಸೊ ಏನು ಮಾಡಿ, ಫಸ್ಟು ನಾವೆಲ್ಸ್, ನಾನು ಯಾವಾಗೂ ಹೇಳ್ತೀನಿ ನಿಮಗೆ ಇದೊಂದು ಸಲ ಕ್ರಿಂಚ್ ಥರ ಅನಿಸ್ಬೋದು, ಬಟ್ ನಾವೆಲ್ಸ್ ಓದಿ. ನಾವೆಲ್ಸ್ ಬೆಟರ್ ಆಪ್ಷನ್. ಯಾಕಂದರೆ ನಿಮಗೆ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಎಕ್ಸಾಮ್ ನಿಮಗೆ ಒಂದು ಆ್ಯಕ್ಚುಲಿ ಒನ್ ಅವರ್ ಆದರೂ ನಿಮಗೆ ಬ್ರೇಕ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಬೆಟರ್ ಆಪ್ಷನ್ ನಾವೆಲ್ ಇಟ್ಕೊಂಡಿದ್ದೀನಿ. ಇದರಿಂದ ನಂದು ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸಜೆಷನ್ ನಾವೆಲ್ಸ್ ಓದಿ. ನಿಮಗೆ ನಾವೆಲ್ಸ್ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಿ, ಓದಬೇಡಿ. ಫಸ್ಟು ಏನು ಮಾಡಿ ಅಂದರೆ ಎಡಿಟೋರಿಯಲ್ಸ್ ಹೇಗೆ ಅಂದರೆ ಫಸ್ಟು ನಿಮಿಷಾ ಮ್ಯಾಮ್, ಐ ವುಡ್ ಸಜೆಸ್ಟ್ ನಿಮಿಷಾ ಮ್ಯಾಮ್. ಕೆಲವ್ರಿಗೆ ಅದು ಸ್ವಲ್ಪ ಓವರ್ ರೇಟೆಡ್ ಅನಿಸೋದು ಇದೆ ಕೆಲವರಿಗೆ ನಿಮಿಷಾ ಮ್ಯಾಮ್, ಬಟ್ ಶಿ ಈಸ್ ವೆರಿ ಗುಡ್ ಅಟ್ ಇಂಗ್ಲೀಷ್ ವಾಟ್ ಶಿ ಈಸ್ ಡೂಯಿಂಗ್. ಓಕೆ, ನಿಮಿಷಾ ಮ್ಯಾಮ್ದು ಹೆಂಗೆ ಅಂದರೆ ನಿಮಗೆ ಎಡಿಟೋರಿಯಲ್ಸು ಫಸ್ಟ್ ಡೇನೇ ನಿಮಗೆ ಏನೂ ಅರ್ಥ ಆಗೋಲ್ಲ, ಬಟ್ ಸುಮ್ಮನೆ ಕೂತ್ಕೊಂಡು ನೋಡಿ, ಅವ್ರೇನು ಹೇಳ್ಕೊಡ್ತಾ ಇದ್ದಾರೆ ಸುಮ್ಮನೆ ಕೂತ್ಕೊಂಡು ನೋಡಿ. ನೀವು ಅವತ್ತು ಫಸ್ಟ್ ಡೇ 1ಇಂದನೇ ತುಂಬ ಪ್ರೆಷರ್ ತೊಗೊಂಡು ಓಕೆ ನಾನು ಎಲ್ಲನೂ ಕೂತ್ಕೊಂಡು ಕಲಿತೀನಿ, ಡೋಂಟ್ ಟೇಕ್ ಪ್ರೆಷರ್. ಫಸ್ಟ್ ಡೇನೇ ನೀವು ತೊಗೋಬೇಡಿ. 1 ವೀಕ್ ಸುಮ್ಮನೆ ನೋಡಿ ಬ್ಲ್ಯಾಂಕಾಗಿ. ಯಾವುದ್ಯಾವುದೋ ಯೂಟ್ಯೂಬ್ ಚಾನಲ್ಸು ರೋಸ್ಟ್ ವೀಡಿಯೋಸ್ನ ನೋಡೋ ಬದಲು ಸುಮ್ಮನೆ ಮ್ಯಾಮ್ ಹೇಳ್ತಾರ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳಿ. ನಿಮಗೆ ಒಂದಿಷ್ಟು ಏನೋ ಸ್ವಲ್ಪನಾದರೂ ಓಕೆ ಹಿಂಗೆ ಓದ್ಕೋಬೇಕು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಹಿಂದುದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಒಂದಿಷ್ಟು. ಇಲ್ಲಾಂದರೆ ಯಾವುದಾದ್ರೂ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರಿಕೊಂಡಿದ್ರೆ ಅಲ್ಲಿನೂ ನಿಮಗೆ ಡೈಲಿ ಓಕೆ ಡೈಲಿ ಸಿಗ್ತಾ ಇರುತ್ತೆ. ಓದಿ. ನೀವೇನು ಅಂದರೆ ಇವಾಗ ಒಂದು ಪ್ಯಾರ ಓದ್ತೀರಾ ಅಂದ ತಕ್ಷಣ ನಿಮಗೆ ಫಸ್ಟು ನಿಮ್ಗೆ ಯಾವುದಾದ್ರು ಡಿಫಿಕಲ್ಟ್ ಒಂದು ವರ್ಡ್ ಸಿಗ್ತಾ ತಕ್ಷಣ ಹೋಗ್ಬಿಟ್ಟು ಒಂದು ಡಿಕ್ಷನರಿಲಿ ಅಥವಾ ಗೂಗಲಲ್ಲಿ ಏನು ನೋಡ್ಕೊತ ಕೂತ್ಕೋಬೇಡಿ. ಡೋಂಟ್ ಡೂ ದ್ಯಾಟ್. ಸುಮ್ಮನೆ ಓದಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಫುಲ್ ಲಾಸ್ಟ್ ಸೆಂಟೆನ್ಸ್ ತನಕ ಓದಿ. ಅರ್ಥ ಆಗಲೇಬೇಕು ಅಂತ ಇಲ್ಲ. ಆಮೇಲೆ ನಿಮ್ಗೆ ಯಾವುದಾದ್ರು ವರ್ಡ್ಸು ಅರ್ಥ ಆಗಿಲ್ಲ ಅಲ್ವಾ, ದೆನ್ 2ನೇ ಸರಿ ಓದಬೇಕಾದ್ರೆ ನೀವು ಓಕೆ ಇದು ಏನು ವರ್ಡು, ಈ ವರ್ಡ್ ಏನು ಅದು ನೋಡಿಕೊಂಡು ಅದ್ರ ಬಗ್ಗೆ ಸುಮ್ಮನೆ ಜಸ್ಟ್ ನೋಡಿ, ಗೂಗಲ್ ಮಾಡಿ ನೋಡಿ, ಬರ್ಕೊಳ್ಳೋದು. ತುಂಬ ಪ್ರೆಷರ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನೀವು ತುಂಬ ಪ್ರೆಷರ್ ಹಾಕಿ ಓಕೆ ನಾನು ಇದನ್ನು ಓದ್ಕೋತೀನಿ ಅಂತ ಹೇಳಿದಾಗಲೇ ಮರ್ತೋಗೋದು ಜಾಸ್ತಿ. ಸುಮ್ಮನೆ ನಾವು ಗ್ಲ್ಯಾನ್ಸ್ ಮಾಡಿ ಬಿಟ್ಟಾಗಲೇ ನಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಹೀಗೆ ಮಾಡ್ಕೊತಾ ಹೋಗಿ. ಏನಾಗುತ್ತೆ, ನಾವೆಲ್ ಓದೋದ್ರಿಂದ ನಿಮ್ಮದು ಒಂದು ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ರಿಟೆನ್ಷನ್ ಪವರು ಜಾಸ್ತಿ ಆಗುತ್ತೆ. ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಯಾವತ್ತೂ ರಿಟೆನ್ಷನ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಏನು ನಿಮಗೆ ಐಡಿಯಾನೇ ಇರೋಲ್ಲ ಏನು ಟಾಪಿಕ್ ಮೇಲೆ ನಿಮಗೆ ಅವತ್ತು ಎಕ್ಸಾಮಲ್ಲಿ ಆರಿಸಿ ಬಂದಿರುತ್ತೆ ಅಂತ. ನನ್ನದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಏನಂದರೆ AI ಬಗ್ಗೆ ಒಂದು ಇತ್ತು ಅವತ್ತು. ಒಂದು ಎಕ್ಸಾಮಲ್ಲಿ AI ಬಗ್ಗೆ ಇತ್ತು, ಇನ್ನೊಂದು ಎಕ್ಸಾಮಲ್ಲಿ ಏನಿತ್ತು ಅಂದರೆ
ಇಂಡಿಯನ್ಸ್ಗೆ ಫಾರಿನ್ನಲ್ಲಿ ಅಂದರೆ ನೀವು ಬಿಟ್ಟು ಹೋಗಿ ನೀವು ಯಾಕಿದ್ದೀರಾ ಇಂಡಿಯನ್ಸು ಫಾರಿನ್ನಲ್ಲಿ ನಮ್ಮದು ಕೆಲಸ ತಿಂತಾ ಇದ್ದೀರಾ ಅನ್ನೋ ಥರ ಒಂದು ಆರ್ ಸಿ ಅದು ಮುಂಚೆ ಎಲ್ಲೋ ಓದಿದೆ. ಅಂದರೆ ಎಕ್ಸಾಕ್ಟ್ ಅದೇ ಸ್ಟೋರಿ ಅಲ್ಲ, ಬಟ್ ಅದ್ರ ಬಗ್ಗೆ ಓದಿದ್ದೆ. ಸೊ ಆರ್ ಸಿ ಓದೋದ್ರಿಂದ ನಿಮಗೆ ಎಡಿಟೋರಿಯಲ್ಸ್ ಓದೋದ್ರಿಂದ ಏನಾಗುತ್ತೆ ಅಂದರೆ ಓಕೆ ಏನೇನು ನಡೀತಾ ಇದೆ, ಕರೆಂಟ್ ಅಫೇರ್ಸ್ ಏನೇನು ನಡೀತಾ ಇದೆ, ಸೊ ನಿಮಗೆ ಐಡಿಯಾ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಓದೋದ್ರಿಂದ ನಿಮ್ದು ಏನು ಆರ್ ಸಿ ಇಂಪ್ರೂವ್ ಆಗುತ್ತೆ. ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸ್ ಇದೆಲ್ಲ ಏನು ಅಂದರೆ ಒಂದೊಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಒಂದು ಹೊಸ ವರ್ಡ್ ಸಿಕ್ತು ಅಂದರೆ ಅಪೆರೆಂಟ್ಲಿ ಅದು ನಿಮ್ಗೆ ಇಂಗ್ಲೀಷಲ್ಲಿ ಬಂದೇ ಬರುತ್ತೆ ಏನಿದ್ರದ್ದು ಮೀನಿಂಗ್ ಅಂತ. ಇವಾಗ ಯಾವುದೋ ಒಂದು ಜಿಯೋಪೊಲಿಟಿಕಲಿ ಒಂದೇನೋ ಇಶ್ಯೂ ಆಗ್ತದೆ. ಫಾರ್ ಎಕ್ಸಾಂಪಲ್ ಲಾಕ್ಡೌನಲ್ಲಿ ನಿಮಗೆ ಕ್ವಾರಂಟೈನ್ ಅಂತ ಒಂದು ನಮಗೆ ಲಾಕ್ಡೌನಲ್ಲಿ ಜಾಸ್ತಿ ಓಡ್ತಲ್ವ, ಅದು ಆ ವರ್ಡ್ ಎಕ್ಸಾಮಲ್ಲಿ ಬೇಜಾನ್ ಟೈಮ್ ಕೇಳಿದರು ಸೀನಿಯರ್ಸಿಗೆ. ಸೊ ಹಾಗೆ ಇವಾಗ ಯಾವುದೋ ಒಂದು ಏನೋ ಆಗ್ತಾಯಿದೆ ಅಂದರೆ ಆ ವರ್ಡ್ ಬಗ್ಗೆ ಕೇಳ್ತಾರೆ. ಹಾಗೆ ಅದು ಸುಮ್ಮನೆ ಏನೇನೋ ಕೇಳಿಬಿಡಲ್ಲ ಅವರು. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಇವತ್ತೇನು ನಡೀತಾ ಇದೆ ಅಲ್ವಾ, ಏನು ವೈರಲ್ ಇದೆ ಅದನ್ನೇ ಕೇಳೋದು ವರ್ಡ್ಸ್. ಸೊ ನಾವು ಕರೆಂಟ್ ಅಫೇರ್ಸ್ ಜೊತೆಗೂ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಇದೆಲ್ಲರೂ ಇಂಟರ್ ಕನೆಕ್ಟೆಡ್. ಇನ್ನೊಂದು ನಾವೆಲ್ ಏನಕ್ಕೆ ಓದಿ ಅಂದರೆ ನಿಮಗೆ ಸುಮ್ಮನೆ ಸ್ಟ್ರೆಸ್ ಆಗಿರ್ತೀರ, ನಿಮಗೆ ಒಂದು ಏನು ರೆಸ್ಟ್ ಬೇಕು ಅಂದಾಗ ಒಂದು ನಾವೆಲ್ ಓದಿ ನಿಮಗೆ ಅದೊಂದು ಏನು ಎಂಟರ್ಟೈನ್ಮೆಂಟ್ ರಾದರ್ ದನ್ ಯಾವುದೋ ಏನೋ ಯಾವುದೋ ವೆಬ್ ಸೀರೀಸ್ ನೋಡಿದೆ ಅಂದು ಇದಂದರೆ ಸುಮ್ಮನೆ ನಮಗೆ ಮೆಂಟಲಿ ಕಣ್ಣಿಗೆ ಆಲ್ರೆಡಿ ಓದಿ ಕಣ್ಣು ನೋವಾಗಿರುತ್ತೆ. ಬೆಟರ್ ಚೇಂಜ್ ಇರಲಿ ಸ್ವಲ್ಪ ನಾವೆಲ್ ಓದಿ, ಅದೇ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಅಂತ ನಂದು ಒಂದು. ನಿಮಗೆ ನಾವೆಲ್ ಓದೋಕ್ಕೆ ಇಷ್ಟ ಅಲ್ಲ ಬೇಡ, ಎಡಿಟೋರಿಯಲ್ಸ್ ಓದಿ ಸಾಕು. ಏನು ಆರ್ ಸಿ ಆಯಿತು, ಎರರ್ ಡಿಟೆಕ್ಷನ್ ಆಯಿತು, ಆ್ಯಂಡ್ ನಿಮ್ಮದು ವೊಕ್ಯಾಬ್ಯುಲರಿನೂ ಕೂಡ ಆಯಿತು. ಇದೆಲ್ಲ ಏನು ಅಂದರೆ ಡೈಲಿ ನಾವು ನೋಡ್ಕೊಳ್ಲೇಬೇಕು. ಇದೆಲ್ಲ ನೋಡ್ಕೊಂಡ್ಮೇಲೆ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡೋದು ಅಂದರೆ ಎಸ್ ಆಫೀಸರ್ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನಿಮಿಷಾ ಮ್ಯಾಮ್ ಕೂಡ ಒಬ್ಬರು ಮೆಂಬರು. ನಾನು ಏನು ಪರ್ಚೇಸ್ ಮಾಡಿ ಅಲ್ಲಿ ಅಂತ ಹೇಳಲ್ಲ, ನೀವು ಆ್ಯಕ್ಚುಲಿ ಸ್ಕ್ರೀನ್ಶಾಟ್ ಹಾಕಬೇಕು ಅಂದ್ಕೊಂಡೆ ಆ ಆ್ಯಪಲ್ಲಿ ಸ್ಕ್ರೀನ್ಶಾಟ್ ಅಲೋ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಏನಂದರೆ ನೀವು ಹಿಂಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲೆ ಒಂದು ನಿಮ್ಗೆ ಟ್ಯಾಬ್ ಸಿಗುತ್ತೆ. ಅಲ್ಲಿ ಹೋದರೆ ನೀವು ಕ್ಲಿಕ್ ಮಾಡಿದರೆ ಇಂಗ್ಲೀಷ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ನೀವು ಅಲ್ಲಿ ಹೋದರೆ ಒಂದು ನಿಮಿಷ ಮ್ಯಾಮ್ದು ಓಪನ್ ಆಗುತ್ತೆ ಟ್ಯಾಬು. ಅಲ್ಲಿ ನಿಮಗೆ ಈ ಥರ ಒಂದಿರುತ್ತೆ. ಇಲ್ಲಿ 4ರಲ್ಲಿ ಒಂದು ಕ್ವಿಝ್ ಅಂತ ಇರುತ್ತೆ, ಫ್ರೀ ಕ್ವಿಝ್. ಅವರು ಡೈಲಿ ಇರುತ್ತೆ, ಡೈಲಿ ಇವತ್ತು ಮಾರ್ಚ್ 18 ಅಲ್ವಾ, ಇವತ್ತಿಂದು ವೊಕ್ಯಾಬ್ ಇರುತ್ತೆ, ಇವತ್ತಿಂದ ರಿಲೇಟೆಡ್ ಆರ್ ಸಿ ಇರುತ್ತೆ, ಇವತ್ತಿಂದ ರಿಲೇಟೆಡ್ ಎರರ್ ಡಿಟೆಕ್ಷನು ಇರುತ್ತೆ. ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ, ನೀವು ಕ್ವೆಶನ್ಸ್ ಅಟೆಂಡ್ ಮಾಡಿ. ಇವಾಗ ವೊಕ್ಯಾಬ್ದು ನೀವು ಇವತ್ತು ಏನೇನಿತ್ತಲ್ವ, ಇವತ್ತು ಮ್ಯಾಮ್ ಇವತ್ತು ಅವ್ರದ್ದು ವೀಡಿಯೋದಲ್ಲಿ ಹೇಳ್ಕೊಟ್ಟಿರ್ತಾರಲ್ವ, ಅದನ್ನೇ ನೀವು ವೊಕ್ಯಾಬ್ದನ್ನು ಕ್ವಿಸ್ ತೊಗೋಬೋದು. ಸಿನಾನಿಮ್ಸ್ ಆಗಿರ್ಬೋದು, ಆ್ಯಂಟೋನಿಮ್ಸ್ ಆಗಿರ್ಬೋದು, ಇದರ ರಿಲೇಟೆಡ್ ಕ್ವೆಶನ್ ಇರುತ್ತೆ. ಆ್ಯಂಡ್ ದೆನ್ ಇವತ್ತು ಯಾವುದಾದ್ರೂ ಒಂದು ಎಡಿಟೋರಿಯಲಲ್ಲಿ ಒಂದೇನೋ ಚೆನ್ನಾಗಿತ್ತು ಸ್ಟೋರಿ ಅಂದರೆ ಅದರದ್ದನ್ನು ಏನು ಎರರ್ ಡಿಟೆಕ್ಷನ್ ಟೈಪ್ ಮಾಡಿಬಿಟ್ಟು ನಿಮಗೆ ಕ್ವೆಶನ್ಸ್ ಇರುತ್ತೆ, ಒಂದಿಷ್ಟು ಕ್ವಿಝ್. ಆ್ಯಂಡ್ ಯಾವುದಾದ್ರೂ ಒಂದು ಒಳ್ಳೆಯ ಸ್ಟೋರಿನ ಒಂದು ಆರ್ ಸಿ ಜೊತೆಗೆ ಅವರು ಹಾಕಿಬಿಟ್ಟು ಅದರ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ. ಅಂದರೆ ಈ ಸ್ಟೋರಿಲಿ ಯಾವ ಥರ ಇದೆ, ಏನು ಟೋನ್ ಯಾವ ಥರ ಇದೆ ಆಥರ್ದು, ಅದನ್ನು ಕೇಳ್ಬೋದು. ಅಥವಾ ಒಂದಿಷ್ಟು ಬ್ಲ್ಯಾಂಕ್ ಕೊಟ್ಬಿಟ್ಟು ಅಲ್ಲಿ ಆ ಬ್ಲ್ಯಾಂಕಲ್ಲಿ ಯಾವ ವರ್ಡ್ ಸ್ಯೂಟ್ ಆಗುತ್ತೆ ಆ ಥರ ಕೇಳ್ಬೋದು. ಸೊ ಈ ಥರ ಒಂದು ಡೈಲಿ ಕ್ವಿಝಸ್ನ ಕೂಡ ನೀವು ತಗೊಂಡ್ರೆ ಅಪರೆಂಟ್ಲಿ ನಿಮ್ಮದು ಏನು ವೊಕ್ಯಾಬ್ ಆಗಿರ್ಬೋದು, ಎರರ್ ಡಿಟೆಕ್ಷನ್ ಸ್ಕಿಲ್ ಆಗಿರ್ಬೋದು, ಅಥವಾ ರೀಡಿಂಗ್ ಸ್ಪೀಡ್ ಆ್ಯಂಡ್ ರಿಟೆನ್ಷನ್ ಪವರ್ ಆಗಿರ್ಬೋದು ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಇಂಗ್ಲೀಷಲ್ಲಿ ನೀವು ಅಳವಡಿಸ್ಕೋಬೋದು. ನಿಮ್ಮದು ಇಂಗ್ಲೀಷು ಸ್ಕೋರ್ ಇಂಪ್ರೂವ್ ಆಗಬೇಕಂದ್ರೆ ಅಂದರೆ ಟು ಬಿ ಹಾನೆಸ್ಟ್ SPI ಮತ್ತು IBPS POದು ಆರ್ ಸಿಗಳು ಅಂದರೆ ತುಂಬ ಟಫ್ ವರ್ಡ್ಸ್ನ ಯೂಸ್ ಮಾಡ್ತಾರೆ ರಾದರ್ ದೆನ್ SPI IBPS ಆ್ಯಂಡ್ RRB ಎಕ್ಸಾಮ್ಗಿಂತ. ಓಕೆ, ಇದು ನೀವು ಇದಕ್ಕೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ SPI PO IBPS PO ಅಂದರೆ ನೀವು ವೊಕ್ಯಾಬ್ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ನ ನೀವು ತುಂಬ ಫೋಕಸ್ ಮಾಡಿ ಓದ್ಕೋಬೇಕಾಗತ್ತೆ. ಇಲ್ಲಾಂದರೆ ಆರ್ ಸಿ ಈಸಿ ಇರುತ್ತೆ, ಇಲ್ಲಿ ಆರ್ ಸಿ ತುಂಬ ಕಷ್ಟ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಬಿಕಾಸ್ ರಿಟೆನ್ಷನ್ ಪವರು ನಿಮಗೆ ಇಂಪ್ರೂವ್ ಆಗಲೇಬೇಕು. ನಿಮ್ಮ ಆರ್ ಸಿ ಅಟೆಂಡ್ ಮಾಡ್ತೀರಾ ಅಂದರೆ ಇದು ಇಂಗ್ಲೀಷ್ನ ನೀವು ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ
ನೋಡಿ ನಿಮಗೆ ಯಾವ ಥರ ಏನು ಸೂಟ್ ಆಗುತ್ತೆ. ಇದು ನನಗೆ ಹೆಲ್ಪ್ ಆಗಿರೋವಂಥ ಒಂದು ಸ್ಟ್ರಾಟಜಿ. ಈ ಸ್ಟ್ರಾಟಜಿ ನಿಮಗೂ ಹೆಲ್ಪ್ ಆಗಬೇಕು ಅಂತ ಇಲ್ಲ. ಇದರಲ್ಲಿ ನಿಮ್ಗೆ ಯಾವುದೋ ಒಂದು ಪಾಯಿಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನ ನಿಮ್ಮದು ರೂಟೀನಲ್ಲಿ ಅಳವಡಿಸ್ಕೊಳ್ಳಿ. ಇದನ್ನೇ ಫುಲ್ಲು ಕಂಪ್ಲೀಟ್ ಫಾಲೋ ಮಾಡಬೇಕು ಅಂತ ನಾನು ಹೇಳಲ್ಲ. ಓಕೆ, ಇದು ಯಾವುದೋ ಒಂದು ನಿಮಗೆ ಓಕೆ ಈ ಪಾಯಿಂಟ್ನ ನಂದು ರೂಟೀನಲ್ಲಿ ನಾನು ಅಳವಡಿಸ್ಕೋಬೋದು ಅಂತ ಅನಿಸಿದರೆ ವೆಲ್ ಆ್ಯಂಡ್ ಗುಡ್, ಅದನ್ನು ಅಳವಡಿಸ್ಕೊಳ್ಳಿ. ಅದರಿಂದ ನಿಮಗೆ ಹೆಲ್ಪ್ ಆದರೆ ನನಗೂ ಖುಷಿ ಆಗುತ್ತೆ. ಓಕೆ, ಇದು ನಾನು ಯೂಸ್ ಮಾಡ್ಕೊಂಡಿರುವಂಥ ಸ್ಟ್ರಾಟಜಿ. ಯಾ ಇಷ್ಟು ನಾನು ಇಂಗ್ಲೀಷ್ ಬಗ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಹ್ಯಾಪಿ ಲರ್ನಿಂಗ್.